ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾನು ಕೆಲವು ಶರಣರ ವಚನಗಳನ್ನು ವಿಶ್ಲೇಷಣೆ ಮಾಡಿ ಅವುಗಳ ಅರ್ಥವನ್ನು ಹೇಳಬೇಕು ಅಂತ ನಾನು ವಿಚಾರ ಮಾಡಿದ್ದೇನೆ. ಯಾಕಂತ ಕೇಳಿದರೆ, ಬಹಳಷ್ಟು ಗ್ರಂಥಗಳನ್ನು ಓದಿದವರಿಗೆ, ಬಹಳಷ್ಟು ಕನ್ನಡ ಶಬ್ದದ ಪರಿಚಯ ಇದ್ದವರಿಗೆ ಮಾತ್ರ ಆ ವಚನವನ್ನು ಬಿಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಾನು ಭಾಳಷ್ಟು ಜ್ಞಾನಿ ಅಂತ ಹೇಳೋದಿಲ್ಲ, ಆದರೆ ಪ್ರಯತ್ನ ಮಾಡ್ತೇನೆ. ವಚನಗಳನ್ನು ಓದಿದ ತಕ್ಷಣ ಎಲ್ರಿಗೂ ತಿಳಿಯೋದಿಲ್ಲ. ಅದರಲ್ಲಿ ನಮ್ಮ ಗಡಿನಾಡ ಭಾಗದಲ್ಲಿ ಒಂದು ಮರಾಠಿಗರು ಕೂಡ ಇರೋದರಿಂದ ಈ ವಚನಗಳು ಓದಿದ ತಕ್ಷಣ ತಿಳಿಯೋದಿಲ್ಲ. ಅದಕ್ಕಾಗಿ ಆ ವಚನಗಳ ಒಂದು ಅರ್ಥವನ್ನು ಹೇಳಬೇಕು ಅಂತ ನಾನು ಮಾಡಿದ್ದೇನೆ. ಒಂದು ಕಡೆ ಒಂದು ವಚನ ಬರ್ತದೆ. ಏನು ಬರ್ತದಪ್ಪ ಅದು ಅಂತ ಕೇಳಿದರೆ, ಆ ವಚನ ಭಾಳಷ್ಟು ಜನರು ತಪ್ಪಾಗಿಯೇ ಅರ್ಥೈಸ್ತಾರೆ. ಮನೆ ನೋಡ ಬಡವರು, ಮನ ನೋಡ ಘನ, ಸೋಂಕಿನಲ್ಲಿ ಶುಚಿ ಸರ್ವಾಂಗ ಕಲಿಗಳು, ಪಸಾರಕ್ಕನುವಿಲ್ಲ ಬಂದ ತತ್ಕಾಲಕ್ಕುಂಟು, ಕೂಡಲ ಸಂಗನ ಶರಣರು ಸ್ವತಂತ್ರ ಧೀರರು. ನೋಡ್ರಿ, ಬಸವಣ್ಣನವರೇ ಬರೆದಿರುವಂಥ ಒಂದು ವಚನ ಇದು. ಅವ್ರೇನು ಹೇಳ್ತಾರಂದರೆ, ಮನೆ ನೋಡ ಬಡವರು, ಮನ ನೋಡ ಘನ. ಮನೆ ನೋಡಿದ್ರೆ ಅಷ್ಟೇ ಸಣ್ಣದು, ಒಂದು ಕೊಂಪಿನೋ ಝೋಪಡಿನೋ ಅಥವಾ ಒಂದು ಪತ್ರನೋ ಹೀಗೆ ಮಾಡಿರುವಂಥದ್ದು ಒಂದು ಸಣ್ಣದಾದ ಮನೆ. ಆ ಮನೆ ಸಣ್ಣದಿದ್ದರೂ ಕೂಡ ಮನ ಘನವಾಗಿದೆ, ಮನ ದೊಡ್ಡದಾಗ್ಯದ. ಆ ಮನೆ ಸಣ್ಣದಿದ್ದರೂ, ಬಡತನದಿಂದಿದ್ದರೂ ಮನಸ್ಸು ಬಹಳ ದೊಡ್ಡದದ. ಮತ್ತು ಸೋಂಕಿನಲ್ಲಿ ಶುಚಿ, ಅಷ್ಟೊಂದು ಬಡತನ ಇದ್ದರೂ ಕೂಡ ಅಂಥ ಒಂದು ಕಿರಿದಾದ ಮನೆಯಲ್ಲಿ ಅವರು ವಾಸ ಮಾಡ್ತಿದ್ರು ಕೂಡ ದೊಡ್ಡ ಮನಸ್ಸು. ಇದಕ್ಕೆ ಅಂತಾರೆ ಸೋಂಕಿನಲ್ಲಿ ಶುಚಿ. ಸೋಂಕಿನಲ್ಲಿ ಅಂದ್ರೇನು? ಇನ್ನೊಬ್ಬರ ಜೊತೆಗೆ ವ್ಯವಹರಿಸುವಲ್ಲಿ. ಸೋಂಕು ಅಂದರೆ ಮುಟ್ಟೋದು, ತಗಲೋದು, ಅವರಿಗೆ ನಾವು ಕೊಡೋದು, ನಮಗೆ ಅವ್ರು ಕೊಡೋದು. ಈ ವ್ಯವಹಾರ ಅದು ಸೋಂಕು ಅಂತ ಕರೀತಾರೆ ಅವರು. ಸೋಂಕಿನಲ್ಲಿ ಶುಚಿ, ಕೊಡೋದ್ರಲ್ಲಿ ಕೂಡ ಒಂದು ಹೇಳ್ತಾರೆ, ಕಾಣಿಯ ಸೋಲ ಅದ್ದ ಗಾಣಿಯಾಗೆಲ್ಲ ಜಾಣ ನೋಡುವ ನಮ್ಮ ಮಹಾದೇವ ಶೆಟ್ಟಿ ಅಂತ ಹೇಳ್ತಾರೆ. ಈ ಒಂದು ಪೃಥ್ವಿ ಮೇಲೆ ಒಂದು ದುಕಾನ್ ಇಟ್ಟನಂತ, ಹರದ ಕುಳ್ಳಿರ್ದ ನಮ್ಮ ಮಹಾದೇವ ಶೆಟ್ಟಿ. ಆ ಮಹಾದೇವ ಶೆಟ್ಟಿ ಒಂದು ಅರ್ಧ ಕಾಣಿ ಆ ಕಡೆ ಬಿಡಲ್ಲ, ಒಂದು ಅರ್ಧ ಆಣೆ ತಾನು ತಗೊಳ್ಳೋದಿಲ್ಲ. ಕಾಣಿಯ ಸೋಲ ಅರ್ಧ ಗಾಣಿಯ ಗೆಲ್ಲ. ಅದನ್ನು ತಗೊಳ್ಳೋದು ಇಲ್ಲ, ಇನ್ನೊಬ್ರಿಗೂ ಬಿಡೋದಿಲ್ಲ. ವ್ಯವಹಾರ ಲೆಕ್ಕದ ಸರಿಯಾಗಿ ವ್ಯವಹಾರವನ್ನು ಪ್ರಾಮಾಣಿಕವಾಗಿ ನಡೆಸುವಂಥದ್ದು. ಸೋಂಕಿನಲ್ಲಿ ಶುಚಿ ಅಂದರೆ ಶುದ್ಧಿ, ಝಳಝಳ. ಕೊಡೋದು ತಗೊಳ್ಳೋದ್ರಾಗ ಏನೋ ಅದರಲ್ಲಿ ಲವಲೇಶವು ಕೂಡ ಕಾಟ್ ಕಸ್ತಿ ಏನೋ ಅಂತಾರಲ್ಲದೇನೋ, ಖಜಿ ಕೊತ್ತಲು ಮಾಡ್ತಾರೆ ಹಂಗೆ ಹಿಂಗೆ ಅಂತ, ಅದೇನು ಮಾಡಲಾರ್ದೆ ಸೋಂಕಿನಲ್ಲಿ ಶುಚಿ, ಸೋಂಕಿನಲ್ಲಿ ವ್ಯವಹಾರದಲ್ಲಿ ಶುದ್ಧಿ. ಆಮೇಲೆ ಸರ್ವಾಂಗ ಕಲಿಗಳು, ಎಲ್ಲ ರೀತಿಯಿಂದಲೂ ಕೂಡ ಶೂರರವರು. ಕಲಿಗಳಂದ್ರೇನು? ಕಲಿ ಅಂದ್ರೆ ಶೂರ. ಸರ್ವಾಂಗ ಕಲಿಗಳು ಎಲ್ಲ ರೀತಿಯಿಂದಲೂ ಕೂಡ, ಯಾವ ಎಂಗಲ್ದಿಂದ ನೋಡಿದರೂ ಕೂಡ ಅವರು ಶೂರರು. ಅಂಥ ಸರ್ವಾಂಗ ಕಲಿಗಳು ಪಸಾರಕ್ಕನುವಿಲ್ಲ. ಮತ್ತು ಅವರೇನು ಗೋಳೆ ಮಾಡಿ ಡಿಗ್ಗಿ ಹಾಕ್ಕೊಂಡು ಮನ್ಯಾಗ ಇನ್ನು ಮುಂದೆ ಬೇಕು, ಇನ್ನು ಮಕ್ಳಿಗೆ ಬೇಕು, ಮೊಮ್ಮಕ್ಳಿಗೆ ಬೇಕು ಅಂತ ಗೋಳೆ ಮಾಡ್ಕೊಂಡು ಇಟ್ಕೊಳ್ಳೋರಲ್ಲ. ಪಸಾರ ಹರಿವ್ಕೊಂಡು ಇಟ್ಕೊಳ್ಳೋರಲ್ಲ. ಪಸಾರಕ್ಕನುವಿಲ್ಲ. ಅಲ್ಲಿ ಏನೇನೋ ಭಾಳ ಗೋಳೆ ಮಾಡಿ ಇಟ್ಕೊಂಡಿದ್ದು ಏನೂ ಇಲ್ಲ. ಮತ್ತು ವ್ಯವಹಾರ ಅಂತೂ ಚೊಕ್ಕ, ಯಾರ್ದು ತಗೊಳ್ಳೋದಿಲ್ಲ, ಯಾರಿಗೂ ಸುಮ್ಮನೆ ಕೊಡೋದು ಇಲ್ಲ. ಅಂಥ ವ್ಯವಹಾರ ಚೊಕ್ಕ. ಮನ್ಯಾಗಂತೂ ಏನೂ ಗೋಳೆ ಹಾಕಿಲ್ಲ. ಆದರೂ ಬಂದ ತತ್ಕಾಲಕ್ಕುಂಟು. ಯಾರು ಆ ತಕ್ಷಣ ಬರ್ತಾರೆ ಅವ್ರಿಗೆ ಏನು ಬೇಕೋ ಅದನ್ನು, ಈಗ ಹಸಿದವರು ಬಂದರೆ ಅವರಿಗೆ ಊಟ ಮಾಡಿಸಿಯೇ ತೀರೋರು. ಅಂಥ ಒಂದು ಬಂದ ತತ್ಕಾಲಕ್ಕೆ ಅದನ್ನು ಒಯ್ದು ಹಮ್ರಾಸವರು. ಅಂಥ ಒಂದು ಶರಣರ ನೀತಿ. ಸ್ವಂತಕ್ಕೆ ಭಾಳಷ್ಟು ಗೋಳೆ ಮಾಡಿ ಇಟ್ಕೊಂಡವರಲ್ಲ, ಮತ್ತು ಪ್ರಸಂಗ ಬಂತು ಅಂದರೆ ಅದನ್ನು ನಿಭಾಯಿಸಿಬಿಡೋರು. ಅಂಥ ಸೋಂಕಿನಲ್ಲಿ ಶುಚಿ ಪಸಾರಕ್ಕನೂ ಇಲ್ಲ, ಬಂದ ತತ್ಕಾಲಕ್ಕುಂಟು,
ಅದು ಯಾವ ಪ್ರಸಂಗ ಬರ್ತದೋ ಆ ತತ್ಕಾಲದಾಗ ಅದು ಮಾಡಿ ಮುಗಿಸೋರು. ಮತ್ತು ಅದಕ್ಕಂತಲೇ ಸರ್ವಾಂಗ ಕಲಿಗಳು ಅಂತ ಕರೆದ್ರು ಅವ್ರಿಗೆ. ಅವರು ಕೂಡಲ ಸಂಗನ ಶರಣರು ಸ್ವತಂತ್ರ ಧೀರರು, ಯಾರ ಅವಲಂಬನೆಯಿಂದ ಬದುಕುವಂಥವರಲ್ಲ, ಸ್ವತಂತ್ರವಾಗಿ ಆ ಧೀರತನವನ್ನು ನಡೆಸುವಂಥವರು. ಶರಣರಿಗೆ ಆ ಧೀರತನ ಎಲ್ಲಿಂದ ಬರ್ತದೆ ಅಂದರೆ ಆ ಸತ್ಯದಿಂದ ಬರ್ತದೆ. ಮತ್ತು ಆ ಅಸ್ತಿತ್ವ ಅನ್ನುವಂಥ ಒಂದು ದೇವರು ಅಂತ ನಾವೇನು ಕರಿತೀವಿ ಅದರಿಂದ ಬರ್ತದೆ, ಪ್ರಾಮಾಣಿಕತೆಯಿಂದ ಬರ್ತದೆ, ಅವರಲ್ಲಿ ಒಂದು ಆತ್ಮವಿಶ್ವಾಸ ಮೂಡ್ತದೆ. ಅಂಥ ಒಂದು ಈ ಪ್ರಕೃತಿ ದತ್ತವಾಗಿ ನಡೆಯುವಂಥ, ಈ ಪ್ರಾಮಾಣಿಕವಾಗಿ ನಡೆಯುವಂಥ ಶರಣನಿಗೆ ಅಂಥ ಒಂದು ಧೈರ್ಯ ಬರ್ತದೆ. ಸ್ವತಂತ್ರ ಧೀರರು ಅಂತ ತಿಳ್ಕೊಂಡು ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾರೆ, ನಮ್ಮ ಮನೆ ಬಡ್ತಾನ ಇದ್ದರೂ ಕೂಡ ಮನಸ್ಸು ದೊಡ್ಡದು. ಅವರು ಈ ಒಂದು ಸೋಂಕಿನಲ್ಲಿ ಶುಚಿಗಳು, ಸೋಂಕಿನಲ್ಲಿ ವ್ಯವಹಾರದಲ್ಲಿ ಜಳಜಳ, ಕ್ಲಿಯರ್ ಕಟ್. ಮತ್ತು ಈ ಒಂದು ಗೋಳೆ ಹಾಕ್ಕೊಳ್ಳುವಂಥ ಒಂದು ಸಂಗ್ರಹ ಬುದ್ಧಿ ಇಲ್ಲ ಅವರಿಗೆ. ಮತ್ತು ಬಂದ ತತ್ಕಾಲಕ್ಕುಂಟು, ಮತ್ತು ಯಾವ ಪ್ರಸಂಗ ಬರ್ತದೋ ಅದು ನಿಗಾಸವರು ಅದು ಅಲ್ಲೇ ನಮ್ಮ ಬಲಿ ಇಲ್ಲ, ನಾವೇನು ಮಾಡೋಣ ಅಂತಿಲ್ಲ. ಯಾರಾದರೂ ಬಂದರೆ ಅವರಿಗೆ ಊಟ ಮಾಡಿಸಿ ತೀರೋರು, ಯಾರಾದರೂ ಬಂದರೆ ಅವ್ರಿಗೆ ದಾನ ಕೊಟ್ಟು ತೀರೋರು, ಏನೋ ಒಂದು ಪ್ರಸಂಗ ಬಂದರೆ ಆ ಪ್ರಸಂಗ ನಿಭಾಯಿಸುವವರು. ಅಂಥ ಒಂದು ಬಂದ ತತ್ಕಾಲಕ್ಕುಂಟು, ಅದನ್ನು ಯೋಗ್ಯ ರೀತಿಯಿಂದ ಮಾಡ್ತಿದ್ರು ಅವರು. ಸಿಕ್ಕವ್ರಿಗೆ ಮಾಡೋವಂಥವ್ರಲ್ಲ. ಅದಕ್ಕೆ ಆ ಒಂದು ದಾನ ಕೂಡ ಕೊಡುವಂಥದ್ದು, ದಾಸೋಹ ಕೂಡ ಮಾಡುವಂಥದ್ದು, ಪಾತ್ರ ಅರಿತು ಮಾಡ್ತಿದ್ರು. ಅಂಥ ಶರಣರು ಆ ಒಂದು ವಚನವನ್ನು ಬಸವಣ್ಣನವರು ಈ ರೀತಿಯಲ್ಲಿ ಹೇಳ್ತಾರೆ. ಅದರ ಅರ್ಥವನ್ನು ತಿಳ್ಕೊಂಡು ನಾವು ಓದುವಾಗ ಕೂಡ ಅದನ್ನು ಈ ರೀತಿ ಅರ್ಥೈಸಬೇಕು ಅಂತ ಹೇಳ್ತಾ ಈ ಮಾತುಗಳಿಗೆ ವಿರಾಮ ಕೊಡೋಣ. ಶರಣು ಶರಣ.